ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಸೋವೇನಹಳ್ಳಿ ಗ್ರಾಮದ MMJ ಪ್ರೌಢಶಾಲೆ ಮತ್ತು ಅಂಗಡಿ ಪುಷ್ಪಮ್ಮ ವೀರಭದ್ರಪ್ಪ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಸಹಯೋಗದಲ್ಲಿ ಶಟಸ್ಥಲ ಬ್ರಹ್ಮ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ 91ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಟಸ್ಥಲ ಬ್ರಹ್ಮ ಪಟ್ಟದ ಅಭಿನವ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ದಯಪಾಲಿಸಿ, ಗುರುಗಳ ಆಶೀರ್ವಾದದಿಂದ ಸಂಸ್ಥೆ ಎತ್ತರವಾಗಿ ಬೆಳೆದಿದೆ, ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ನಿವೃತ್ತ ಪ್ರಾಚಾರ್ಯ ಶಾಂತಮೂರ್ತಿ ಬಿ ಕುಲಕರ್ಣಿ ಮಾತನಾಡಿ, ನಡೆದಾಡುವ ದೇವರು ನಮ್ಮೊಳಗಿನ ಅಂತರಂಗದ ಬೆಳಕು ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ. ತಾಯಿ ಹೃದಯದ ಗುರುಗಳು ನಮ್ಮನ್ನು ಹರಸಿ ಬೆಳೆಸಿದರು. ಅವರ ನಡೆ, ನುಡಿ, ಪವಾಡಗಳು ನಮ್ಮ ಕಣ್ಮುಂದೆ ನಡೆದು ಹೋದವು ಎಂದು ಸ್ಮರಿಸಿದರು. ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಶ್ರೀಮಠದ ಧರ್ಮದರ್ಶಿಗಳಾದ PKM ವಿಶ್ವಾನಂದ ಸ್ವಾಮಿ, ವಿಜಯಕುಮಾರ್ ಪಾಟೀಲ್, ಆಡಳಿತ ಮಂಡಳಿ ಸದಸ್ಯರಾದ MPM ಕೊಟ್ರಯ್ಯ, ಶಿವಪ್ಪ ಸೋವೇನಹಳ್ಳಿ, ಡಾಕ್ಟರ್ ಚಂದ್ರಶೇಖರ್ ನಾಯ್ಕ್, ಮೇಘರಾಜ್ ನಾಯ್ಕ್, ಪ್ರಗತಿಪರ ರೈತರಾದ ಪ್ರಭು ಸೊಪ್ಪಿನ, ಪತ್ರಕರ್ತ MPM ಶಿವಪ್ರಕಾಶ್, ಶಾಲಾ ಶಿಕ್ಷಕ ಬಳಗ ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಾಲಾ ಮಕ್ಕಳು ವೇದಘೋಷ ಮಾಡಿದರು. MPM ಕೊಟ್ರಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಭು ಸೊಪ್ಪಿನ ಸ್ವಾಗತಿಸಿದರು. ಶಿಕ್ಷಕ ಲೋಕೇಶ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ತೆಂಗಿನಕಾಯಿ ತೆರೆಯುವ ಮೂಲಕ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಭಾವಚಿತ್ರ ದರ್ಶನದೊಂದಿಗೆ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ್ದು ಬಹಳ ಅದ್ಭುತವಾಗಿ ಗೋಚರಿಸಿತ್ತು ಮತ್ತು ವಿಶೇಷವಾಗಿತ್ತು. ಬಹುಶಃ ಅವರು 91 ವರ್ಷದ ಜಯಂತಿಯನ್ನ ಮಾಡುವಂತಹ ಕಾರ್ಯ ಇದಾಗಿರೋದ್ರಿಂದ ಇದರ ಹಿಂದಿನ ಎಲ್ಲ ಕಾರ್ಯಗಳನ್ನ ನಾವು ನೆನಪು ಮಾಡಿಕೊಂಡ್ರೆ ಬಹುಶಃ ಆಗಿನ ಸಂದರ್ಭದಲ್ಲಿ ಬಹುಶಃ ಈ ಭಾಗದ ಒಂದು ಪುಟ್ಟ ಗ್ರಾಮ ಅಂತೇಳಿ ಎಲ್ಲರ ಬಾಯಲ್ಲಿ ಕೂಡ ಆ ಮಾತು ಬರ್ತಾ ಇದೆ. ನಿನ್ನೆ ಕೂಡ ಹೊನ್ನಾಳಿಯಲ್ಲಿ ಸುಮಾರು ಅಧ್ಯಯನ ಮಾಡಿ ಹೋಗಿರ್ತಕ್ಕಂಥ 100 ಮಠಾಧಿಪತಿಗಳು ಹೆಂಗೆ ನೀವು ಅಧ್ಯಯನ ಇಲ್ಲಿ ಮಾಡ್ತಾ ಇದೀರಲ್ಲ, ಹಂಗೇನೆ ಕೂಡ ಅಲ್ಲಿ ಅಧ್ಯಯನ ಮಾಡಿ ಹೋಗಿರ್ತಕ್ಕಂಥ ಎಲ್ಲ ಮಠಾಧಿಪತಿಗಳು ಕೂಡ ಅವರ ಆಶೀರ್ವಚನ ಮಾಡುವಂತ ಕಾಲದಲ್ಲಿ ಊರನ್ನ ನೆನಪು ಮಾಡ್ಕೊಳ್ತಿದ್ರು. ಪುಟ್ಟ ಊರು ಪುರ ಅನ್ನುವಂತ ಮಾತನ್ನ ನೆನಪು ಮಾಡ್ಕೊಳ್ತಿದ್ರು. ಅಂದ್ರೆ ಇಷ್ಟು ಸಣ್ಣದಾಗಿರ್ತಕ್ಕಂಥ ಊರು, ಆ ಊರಿನಲ್ಲಿ ಮಠದ ಮನೆಯಲ್ಲಿ ಜಿನಿತವಾಗಿರುವಂತವರು ಪಟ್ಟದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಾಡಿನ ಉದ್ದಗಲಕ್ಕೂ ಕೂಡ ಕಪ್ಪನ್ನ ಸೂಸಿದವರು ಅನ್ನುವಂತ ಮಾತನ್ನ ಎಲ್ಲ ಮಠಾಧಿಪತಿಗಳು ಅವರ ಆಶೀರ್ವಚನದಲ್ಲಿ ಹೇಳ್ತಿದ್ರು. ಅಂದ್ರೆ ಪೂಜ್ಯ ಗುರುಗಳ ಅವರ ವಾಣಿ, ಅವರ ನಡೆ, ಅವರ ನುಡಿ, ಅವರ ಆಚರಣೆಗಳು ಎಲ್ಲರಿಗೂ ಕೂಡ ಮಾದರಾಗಿದ್ದು, ಅಂದು ಕೂಡ ಇದ್ದು, ಇಂದು ಕೂಡ ಇದ್ದು, ಮುಂದನೂ ಕೂಡ ಇರ್ತಾವಂತೇಳಿ ಎಲ್ಲ ಪರಮ ಪೂಜ್ಯರ ಆಶೀರ್ವಚನ ಒಂದೇ ಆಗಿತ್ತು. ಅವರು ನಮ್ಮ ಪಾಲಿನ ಆರಾಧ್ಯ ದೈವ ಅಂತೇಳಿ ಎಲ್ಲ ಪರಮ ಪೂಜ್ಯರು ಕೂಡ ಮಾತನಾಡ್ತಕ್ಕಂಥವ್ರು. ಅವ್ರು ಮುಂದುವರೆದ ಒಂದು ಮಾತನ್ನ ಹೇಳ್ತಾರೆ. ಮುಂದುವರೆದ ಮಾತನ್ನ ಹೇಳ್ಬೇಕಾದ್ರೆ, ಇವತ್ತು ಈ ಎತ್ತರದ ಸ್ಥಾನದಲ್ಲಿ ನಾವೇನಾದ್ರೂ ಕೂತಿದೀವಿ ಅಂದ್ರೆ ಇದಕ್ಕೆ ಕಾರಣ ಯಾರಂತ ಕೇಳಿದ್ರೆ ಪರಮ ಪೂಜ್ಯ ಒಡೆಯರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅಂತೇಳಿ ಎಲ್ಲ ಪೂಜ್ಯರ ಮಾತು ಒಂದಾಗಿತ್ತು ಅನ್ನುವಂತ ಮಾತು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಪರಮ ಪೂಜ್ಯರ ಜಯಂತಿಯನ್ನ ನಡೆಸ್ತಾ ಇದ್ದೀವಿ. ಆ ಜಯಂತಿ ಮುಖಾಂತರವಾಗಿ ಅವರನ್ನ ನಾವು ಮತ್ತೆ ನೆನಪು ಮಾಡ್ತಕ್ಕಂಥದ್ದು, ಮತ್ತೆ ಅವರನ್ನ ಧ್ಯಾನ ಮಾಡ್ತಕ್ಕಂಥದ್ದು, ಮತ್ತೆ ಅವರ ಚೈತನ್ಯವನ್ನ ನಾವು ನೆನೆಯುವುದು ಅನ್ನುವಂತ ಕಾರ್ಯಕ್ರಮ ಇದಾಗಿರ್ತಕ್ಕಂಥದ್ದು. ಬಹುಶಃ ಈ ಕಾರ್ಯಕ್ರಮದೊಳಗೆ ಈ ಭಾಗದ ಹಳ್ಳಿಗಳು, ಬಹುಶಃ ನಾವೆಲ್ಲರೂ ಕೂಡ ಹಿಂದುಳಿದ ಪ್ರಾಂತದಲ್ಲಿ ಇರ್ತಕ್ಕಂಥ ಜನರು ನಾವಾಗಿದ್ದೀವಿ. ಬಹುಶಃ ಅಂದಿನ ಸಂದರ್ಭದಲ್ಲಿ ಬಡ ಕುಟುಂಬಗಳಿಗೆ ನಾವು ವಿದ್ಯೆದ ಆಧಾರ ಸ್ತಂಭ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ಅನೇಕ ಭಕ್ತರನ್ನ ಕೂಡಿಸಿಕೊಂಡು
ಭಕ್ತರ ಮನೋಭಿಷ್ಟವನ್ನ ತಿಳ್ಕೊಂಡು ಸುದೀರ್ಘ ಕಾಲದಲ್ಲಿ ಚರ್ಚೆಯನ್ನು ಮಾಡಿ ಈ ಭಾಗದ ಬಡ ರೈತಾಪಿ ಮಕ್ಕಳಿಗೆ ವಿಶೇಷವಾಗಿ ನಾವು ವಿದ್ಯೆಯನ್ನ ಕೊಡಬೇಕು, ತನ್ಮುಖಾಂತರವಾಗಿ ಈ ಭಾಗದ ಎಲ್ಲ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ನಾವು ಮಾಡಬೇಕು, ಅಕ್ಷರಾಭ್ಯಾಸವನ್ನ ನಾವು ಕಲಿಸ್ಬೇಕಂತೇಳಿ ಅಂದಿನ ಆರಂಭದ ಸಂದರ್ಭದಲ್ಲಿ ಸಣ್ಣದಾಗಿದ್ರು ಕೂಡ ಒಂದು ವಿದ್ಯಾಪೀಠವನ್ನ ಪೂಜ್ಯ ಸಿದ್ಧವೀರ ಮಹಾಶಿವಗಳವರ ಹೆಸರಿನ ಮೇಲೆ ಒಂದು ವಿದ್ಯಾಪೀಠವನ್ನ ಪ್ರಾರಂಭ ಮಾಡಿ, ಬಹುಶಃ ನಾವು ಹಳ್ಳಿಗಳಿಗೆ ಹೋದಂತ ಸಂದರ್ಭದಲ್ಲಿ ಅನೇಕರು ಕೂಡ ಹೇಳ್ತಾ ಇದ್ದಾರೆ, ಅಜ್ಜರೇ ನಾವು ನಿಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂತ ವಿದ್ಯಾರ್ಥಿಗಳು ಇವತ್ತು ನಾವು ಪೊಲೀಸ್ ಇಲಾಖೆಯಲ್ಲಿ ಇದ್ದೀವಿ, ಆರೋಗ್ಯ ಇಲಾಖೆಯಲ್ಲಿ ಇದ್ದೀವಿ, ಕಾನೂನು ವಿಭಾಗದಲ್ಲಿ ಇದ್ದೀವಿ, ಇನ್ನು ಬೇರೆ ಬೇರೆ ಶಿಕ್ಷಕರ ವೃತ್ತಿಯಲ್ಲಿ ನಾವು ಇದ್ದೀವಿ. ಇದಕ್ಕೆ ಕಾರಣ ಯಾರಂತ ಕೇಳಿದ್ರೆ ಪರಮ ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೇಳಿ ಇವತ್ತು ಅವರು ತುಂಬ ಜೀವನದ ಒಂದು ವ್ಯವಸ್ಥೆಯನ್ನ ಜೀವನವನ್ನ ನಡೆಸಿಕೊಂಡು ಪರಮ ಪೂಜ್ಯರ ನೆನವನ್ನ ಪ್ರತಿ ಕ್ಷಣದಲ್ಲಿ ಪ್ರತಿ ದಿನದಲ್ಲಿ ಕೂಡ ನೆನಪು ಮಾಡ್ತಾ ಅವರು ಇವತ್ತು ಪ್ರತಿ ಕ್ಷಣದಲ್ಲಿ ಕೂಡ ಅವರ ಹೆಸರ ಮೇಲೆ ಪ್ರಸಾದವನ್ನ ಸ್ವೀಕಾರ ಮಾಡ್ತಿರ್ತಾರೆ. ನಮ್ಮ ಕೊಟ್ರೇನವರು ಅವ್ರು ಹೇಳ್ತಿರ್ತಾರೆ, ಇವತ್ತು ನಾವೇನಾದ್ರೂ ಇವತ್ತು ಸುಖದಿಂದ ನೆಮ್ಮದಿಯಿಂದ ನಾವು ಜೀವನವನ್ನ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ಕಾರಣ ಅಂದ್ರೆ ಪೂಜ್ಯ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೇಳಿ ಅವ್ರು ಹೇಳ್ತಿರ್ತಾರೆ. ಯಾಕಂದ್ರೆ ಇವತ್ತು ನಾವು ಒಂದು ಅಕ್ಷರವನ್ನ ಕಲಿಸಿದಾಗ ಅವರು ಗುರು ಸ್ವರೂಪವನ್ನು ಪಡೆದುಕೊಳ್ತಾರೆ, ಗುರು ಬೋಧೆಯನ್ನು ಪಡ್ಕೊಳ್ತಾರೆ. ಆಮೇಲೆ ಮುಂದೇನಾಗ್ತದೆ, ನೀವೆಲ್ಲ ಮಕ್ಕಳು ಕೇಳಿದ್ರೆ ಮಾತಾಡ್ತೀವಿ, ಇಲ್ಲಂದ್ರೆ ಮಾತಾಡ ಮಾತಾಡ್ಬೇಕಾ ಮತ್ತೆ ಕೇಳಿಸ್ಕೊಂಡ್ರೆ ಬಾ. ಆಮೇಲೆ ಮುಂದೆ ಪರಮ ಪೂಜ್ಯ ಸಿದ್ಧಗಿರಿ ಶಿವಾಚಾರ್ಯರ ಕರಸಂಜಾತರಾಗಿ ಅವರು ಬೆಳೀತಾರೆ, ಅಂದ್ರೆ ಅವ್ರ ಜೊತೆಗೆ ಬೆಳೀತಾರೆ. ಪೂಜೆ ಪುರಸ್ಕಾರ ನೇಮ ನಿಷ್ಠೆ ಹೇಗೆ ಮಾಡಬೇಕು, ಗುರುಗಳಾದವರಿಗೆ ಯಾವ ಗುಣಗಳನ್ನು ಇರಬೇಕು ಅನ್ನುವಂಥದ್ದನ್ನ ಸಿದ್ಧಗಿರಿ ಶಿವಾಚಾರ್ಯರಿಂದ ಅವರು ಕಲಿತಾರೆ. ಆಮೇಲೆ ನಮ್ಮ ಸೋಗಿ ಪುರವರ್ಗದ ಕಟ್ಟೆಮನೆ ಮಠದ ಗುರುಗಳಾಗಿ ಅವರು ಪಟ್ಟಾಭಿಷೇಕ ಆಗ್ತಾರೆ. ಇವರ ತಪಶಕ್ತಿಯನ್ನ, ಆಧ್ಯಾತ್ಮಿಕ ಶಕ್ತಿಯನ್ನ, ಶಿವಪೂಜಾ ಶಕ್ತಿಯನ್ನ ನೋಡಿ ಮುಂದೆ ಮೆಚ್ಚಿ ಇವರನ್ನ ಹೊನ್ನಾಳಿಯ ಆ ಬೃಹತ್ ಶಿಲಾ ಮಠದ ಒಡೆಯರನ್ನಾಗಿ ಅಲ್ಲಿ ನಿಯುಕ್ತಿ ಮಾಡ್ತಾರೆ. ಅಂದ್ರೆ ಇಲ್ಲಿಯೂ ಗುರುಗಳಾಗಿದ್ರು, ಅಲ್ಲಿಯೂ ಗುರುಗಳಾಗಿದ್ರು. ಇವತ್ತು ಅಲ್ಲಿ ದೊಡ್ಡದಾಗಿರುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಹೊನ್ನಾಳಿಯ ಶ್ರೀಮಠದಲ್ಲಿ. ಹಿರೇಕಲ್ ಮಠದಲ್ಲಿ ಬಹಳ ದೊಡ್ಡದಾಗಿರುವಂತಹ ಕಾರ್ಯಕ್ರಮ ನಡೀತಾ ಇದೆ, ಲಕ್ಷಾಂತರ ಜನ ಸೇರಿದ್ದಾರೆ. ಮತ್ತೆ ಅಲ್ಲಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಬಂದಿದ್ದಾರೆ. ಬಹಳ ಜನ ಹರಗುರು ಚರಮೂರ್ತಿಗಳ ಸಮ್ಮಿಲನ ಅಲ್ಲಾಗಿದೆ. ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಅವರು ಎಲ್ಲರಿಗಿಂತಲೂ ಮಿಕ್ಕಿದಂತ ಮೇರೆ ಇಲ್ಲದಂತ ಅಸೀಮವಾದಂತ ಸಾಧನೆ ಮಾಡಿದ್ದಾರೆ. ನಾನು ಒಬ್ಬ ಮೇಷ್ಟ್ರು, ನಾನು ಇಂಗ್ಲಿಷ್ ಮೇಷ್ಟ್ರಾಗಿ ಪಾಠ ಮಾಡ್ತೇನೆ. ನಾನು ಒಂದು 36 ವರ್ಷ ಪಾಠ ಮಾಡಿದೆ. ಅಂತ ಸಂದರ್ಭದಲ್ಲಿ ಒಂದು 75,000 80,000 ಲಕ್ಷ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೇನೆ ನಾನು ಕೋರ್ಸ್. ಆಮೇಲೆ ನಾನು ನಿವೃತ್ತಿ ಆಯ್ತು. ಇದು ನನ್ನ ಸಾಲ. ಆದ್ರೆ ಲಕ್ಷಾಂತರ ಭಕ್ತರಿಗೆ ಅವರು ಅಭಯ ಆಸ್ಥ ನೀಡಿದ್ರು. ಅವರು ಅಭಯ ಆಸ್ಥ ನೀಡೋದ್ರ ಜೊತೆಗೆ ನನ್ನಂತವ್ರನ್ನು ಕೂಡ ಮಾರ್ಪಡಿಸಿದ್ರು ಅನ್ನೋದು ಇಲ್ಲಿ ನಾನು ಪ್ರಸ್ತಾಪ ಮಾಡಬೇಕಾಗಿರುವಂತ ಕೆಲಸ. ನಾನು ಅಧ್ಯಾಪಕನಾಗಿದ್ದೆ, ಇಂಗ್ಲಿಷ್ ಪಾಠ ಮಾಡ್ತಾ ಇದ್ದೆ, ಇಂಗ್ಲಿಷ್ ಸಾಹಿತ್ಯ ಓದಿ ಬೇಕಾದಷ್ಟು ಜಾಣ ಇದ್ದೇನೆ ಅನ್ನುವಂಥ ಅಹಂಕಾರ ಇತ್ತು. ನನ್ನ ಪಾಡಿಗೆ ನಾನಿದ್ದೆ. ಅಂತ ಸಂದರ್ಭದಲ್ಲಿ ಗುರು ಸಂಪರ್ಕ ನನಗೆ ಬಂತು. ಗುರು ಸಾಂಗತ್ಯ ಅನ್ನುವಂಥದ್ದು ಇದೆಯಲ್ಲ, ಬಹಳ ದೊಡ್ಡದು. ಅವಾಗ ಏನ್ ಮಾಡಿದ್ರು, ನನ್ನ ಹತ್ರ ಕರೆದ್ರು, ನೀವು ಲಿಂಗ ಧರಿಸಿದ್ದೀರೋ ಅಂತ ಕೇಳಿದ್ರು. ನಾನು ಲಿಂಗ ಧರಿಸಿದ್ದೀರಿ. ಆಮೇಲೆ ನಮ್ಮನೆಗೆ ದಯಮಾಡಿಸಿದಾಗ ಅವರು ಬಹಳ ಸೂಕ್ಷ್ಮವಾದಂಥ ಕಣ್ಣು ಅವರು ನೋಡ್ರಿ, ವಿದ್ಯಾರ್ಥಿ ಮಕ್ಕಳು ಕೇಳಿ, ನಾನು ಲಿಂಗ ಈ ರೀತಿ ಧರಿಸಿದ್ದೆ, ಇಲ್ಲಿ ಅಲ್ಲಿ ಲಿಂಗ ಇತ್ತು. ಆಮೇಲೆ ನಾನು ನಮಸ್ಕಾರ ಮಾಡಿದಾಗ ಲಿಂಗ ಕಾಣಿಸ್ದಾಗ ಅವ್ರು ಏನಂದ್ರು, ಓಹೋ ಶಾಂತಮೂರ್ತಿ ಅವರೇ, ನಿಮ್ದು ಪಾರ್ಶ್ವಲಿಂಗ ಏನು ಅಂತ. ಪಾರ್ಶ್ವಲಿಂಗ ಅಂದ್ಕೂಡ ಎಚ್ಚೆತ್ತೇನ ಅವ್ರ ವಿದ್ಯಾರ್ಥಿ, ಓಹೋ ಆತ್ಮಲಿಂಗ ಅಲ್ಲಂಗ. ಇಷ್ಟಲಿಂಗ ಎಲ್ಲಿರ್ಬೇಕು ಅಂದ್ರೆ
ಭಕ್ತನ ಎದೆಯ ಮೇಲೆ ಇರಬೇಕು ಅನ್ನುವಂಥದ್ದು ಅವ್ರು ನಮ್ಗೆ ಯಾವಾಗ ಏನು ಮಾಡಿದೆ ಆ ಕ್ಷಣಕ್ಕೆ ಅದನ್ನು ತೆಗೆದು ಇವಾಗ ಗಂಟು ಹಾಕಿ ಆ ಲಿಂಗನ ಈ ರೀತಿ ಎದೆಯ ಮೇಲೇನೆ ನಾನು ಧರಿಸಿದೆ. ಇಲ್ಲಿದೆ ನೋಡಿ. ಆ ಧರಿಸಿದಾಗ ಅವ್ರು ಸಂತೋಷಪಟ್ಟರು. ಆಮೇಲೆ ಬಹಳ ಸಾರಿ ನಮ್ಮ ಮನೆಗೆ ಕೈ ಮಾಡಿಸಿದಾಗ ಅವ್ರು ಪೂಜೆಯ ಎಲ್ಲ ಸಂಗತಿಗಳನ್ನು ಹೇಳ್ಕೊಡ್ತಿದ್ರು, ಮೌನವಾಗಿ ಹೇಳ್ಕೊಡ್ತಿದ್ರು. ಈ ಏನಾದ್ರು ತಪ್ಪು ಮಾಡಿದ್ರೆ ಕೈನ ಹಿಂಗೆ ದಬ್ತಿದ್ರು, ಈ ರೀತಿ ತೋರಿಸ್ತಿದ್ರು, ಈ ರೀತಿ ತೋರಿಸ್ತಿದ್ರು. ಆ ರೀತಿ ತೋರಿಸಿ ನನ್ನನ್ನು ಒಬ್ಬ ಲಿಂಗ ಪೂಜನಿಷ್ಠನಾಗಿ ಮಾಡಿದ್ರು. ನನ್ನಲ್ಲಿರುವಂಥ ಅಹಂಕಾರವನ್ನು ಅಳಿಸಿದ್ರು. ನಾನು ಒಬ್ಬ ಮನುಷ್ಯನಾಗಿ ಬಂದೆ. ಅದಾದ್ಮೇಲೆ ಮೇಷ್ಟ್ರ ಅದೆಲ್ಲ ಮುಂದೆ. ಆದರೆ ಅಹಂಕಾರ ಅಳಿಸಿದಂಥ ಒಬ್ಬ ಬಹಳ ಶುದ್ಧ ಮನಸ್ಸಿನ ಒಬ್ಬ ಮನುಷ್ಯನಾಗಿ ಅವ್ರು ನನ್ನನ್ನು ಮಾಡಿ. ಅದಾದ್ಮೇಲೆ ಮುಂದೇನಾಯ್ತು, ನಾವು ಅವ್ರಿಗೆ ನಡ್ಕೊಳ್ತಾ ಇದ್ವಿ, ಕಾರ್ಯಕ್ರಮಕ್ಕೆ ಬರ್ತಾ ಇದ್ವಿ, ಕಾರ್ಯಕ್ರಮವನ್ನು ನಡೆಸ್ತಿದ್ವಿ, ಅವ್ರ ಸೇವೆ ಮಾಡ್ತಿದ್ವಿ. ಅದನ್ನ ನೋಡಿ ಅವ್ರು ಸಂತೋಷಪಟ್ಟರು. ಅದಾದ್ಮೇಲೆ ಏನಾಯ್ತು ಮುಂದೆ, ಇದು ಬಹಳ ವಿಶೇಷವಾಗಿ ನನಗೆ ಎಲ್ಲ ಸೌಭಾಗ್ಯ ಇದೆ, ಈಗಲೂ ಇದೆ. ಆ ಸೌಭಾಗ್ಯದ ಮತ್ತೆ ಒಂದು ಕೊರತೆ, ನಾನು ಬಹಳ ವರ್ಷ ಆದ್ಮೇಲೆ ಕೂಡ ನನಗೆ ನನ್ನ ಶ್ರೀಮತಿಗೆ ಮಕ್ಕಳೇ ಆಗಿದ್ರು. ಆ ಮಕ್ಕಳೇ ಆಗಿರದಿರುವಂತಹ ಕೊರತೆಯನ್ನು ಅವರು ತಾವೇ ಸ್ವತಃ ನೋಡಿದ್ರು, ಕೇಳಲಿಲ್ಲ. ಆಮೇಲೆ ಒಂದಿನ ಹೊನ್ನಾಳಿ ಮಠಕ್ಕೆ ನಾನು ಕರೆದು ನನ್ನ ಶ್ರೀಮತಿನೇ ಕರೆತರುವಂತೆ ಹೇಳಿದ್ರು. ನಾನು ನನ್ನ ಶ್ರೀಮತಿ ಶುಚಿಪುತ್ರರಾಗಿ ಬೆಳಗಿನ ಜಾವ ಅವ್ರ ಹತ್ರ ಹೋದಾಗ ಕೆಳಗಡೆ ತಾಯಿ ಅಂತ ಕುಳಿತುಕೊಂಡು ನನ್ನ ಶ್ರೀಮತಿಗೆ ಅವ್ರು ಉಡಿ ತುಂಬಿದ್ರು. ಕಾಯಿ, ಅಕ್ಷತೆ, ಮಟ್ಟಿಗಾಯಿ ಎಲ್ಲ ಇಟ್ಟು ಆಶೀರ್ವಾದ ಮಾಡಿದ್ರು. ಸೀರೆ, ಕುಕ್ಕುಸದ ಗಣ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಿ, ಇನ್ಮೇಲೆ ನಿಮಗೆ ಆ ಕೊರತೆಯು ನೀಗ್ತದೆ, ದೇವರು ಯಾಕೆ ನಿಮಗೆ ಮಗುವನ್ನು ಕೊಡೋದಿಲ್ಲ ನಾನು ನೋಡೇ ಬಿಡ್ತೀನಿ. ಅದಾದ್ಮೇಲೆ ಅವರ ಆಶೀರ್ವಾದದ ನಂತರ ಸರಿಯಾಗಿ 3 ವರ್ಷಕ್ಕೆ ನನಗೆ ಹೆಣ್ಣು ಮಗು ಜನಿಸಿತು. ಇದು ಗುರುಕಾರುಣ್ಯದ ಫಲ.